ಇತ್ತೀಚೆಗೆ ಈ ಪೊಲ್ಯೂಷನ್ನಿಂದ ಕೂದಲುದ್ರೋದು ತುಂಬ ಸಾಮಾನ್ಯವಾಗ್ಬಿಟ್ಟಿದೆ. ಯಾವ ಥರ ಶಾಂಪು ಹಚ್ಚಿದರೂ ಕೂಡ ಕೂದಲುದ್ರೋದು ನಿಲ್ತಾ ಇಲ್ಲ. ಹಾಗೆ ಈಗ ನಾನು ತೋರಿಸ್ತಿರೋ ಶಾಂಪೂನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಯೂಸ್ ಮಾಡಿ. ಕೂದಲುದ್ರೋದು ಕಮ್ಮಿ ಆಗುತ್ತೆ. ಹಾಗೆ ತುಂಬಾ ಶೈನಿಂಗ್ ಕೂಡ ಕೂದಲು ಬರುತ್ತೆ. ಶಾಂಪು ಹಾಗೆ ಕಂಡೀಷ್ನರ್ ಎರಡೂ ಕೂಡ ಒಂದರಲ್ಲೇ ಸಿಕ್ಬಿಡುತ್ತೆ. ಇದು ಅಂಟೋಳ್ಕಾಯಿ ಅಥವಾ ಸೋಪಿನಕಾಯಿ ಅಂತ ಕೂಡ ಅಂತಾರೆ. ಇದನ್ನು ಕುಟ್ಬಿಟ್ಟು ಇದರಲ್ಲಿರೋ ಬೀಜನೆಲ್ಲ ತೆಗೆದ್ಬಿಡಿ. ನೀವು ಈಗಲೇ ಸ್ನಾನಕ್ಕೆ ಹೋಗ್ತಿದ್ದೀರಾ ಅನ್ನೋದಾದರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಇಲ್ಲ ಟೈಮ್ ಇದೆ ಅನ್ನೋದಾದರೆ ಈ ಕಾಯಿನ ಬಿಸಿನೀರಿಗೆ ಹಾಕ್ಬಿಟ್ಟು ಒಂದು 3 to 4 ಅವರ್ಸು ನೆನೆಸ್ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದಕ್ಕೀಗ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಚಿಗರೆ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಸೀಗೆಕಾಯಿ ಪುಡಿನ ಹಾಕ್ಕೊತಾ ಇದ್ದೀನಿ. ಕೂದಲೇನಾದರೂ ನಿಮಗೆ ಬೆಳೀತಾ ಇಲ್ಲ, ಉದುರ್ತಾ ಇದೆ ಅಷ್ಟೇ ಅನ್ನೋದಾದರೆ ಇದಕ್ಕೀಗ 1 ಸ್ಪೂನಷ್ಟು ಆನಿಯನ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಈಗ ಸ್ವಲ್ಪ ಬಿಸಿಗಿಟ್ಕೊಂಡ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಇದನ್ನೀಗ ಒಂದು ಅರ್ಧ ಗಂಟೆ ಅಷ್ಟಾದರೂ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಹಾಗಾದರೆ ಅಂಟೋಳ್ಕಾಯಿ ಚೆನ್ನಾಗಿ ಮೆತ್ತಗಾಗ್ದಂಗೆ ಸೋಪಿಂದು ನೊರೆ ಕೂಡ ಚೆನ್ನಾಗೇ ಬರುತ್ತೆ. ಈಗ ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ನೀಟಾಗಿ ಕೈಯಲ್ಲೇ ಕಿವುಚ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ. ನೀವು ಹೀಗೇ ಹೇರಿಗೆ ಅಪ್ಲೈ ಮಾಡ್ಕೋಬೋದು, ಅಥವಾ ಬೇಡ ನಾನು ಸೋಸ್ಕೊಂಡು ಮಾಡ್ಕೊತೀನಿ ಅನ್ನೋದರೆ ಇದನ್ನು ಸೋಸ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಶಾಂಪು ಮತ್ತು ಕಂಡೀಷ್ನರು ಒಂದರಲ್ಲೇ ಬಂದೋಗ್ಬಿಡುತ್ತೆ. ಫಸ್ಟ್ ಯೂಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.